ನೇತ್ರಾವತಿ ರಿವರ್ ಕೇಳಿದಿರಾ? ನೇತ್ರಾವತಿ ಇತ್ತೀಚೆಗೆ ಈ ನೇತ್ರಾವತಿ ನದಿ ಹೆಚ್ಚು ಪ್ರಚಲಿತದಲ್ಲಿದೆ. ಕಾರಣ ಏನಪ್ಪಾ ಅಂದ್ರೆ ಎತ್ತಿನ ಹೊಳೆ ಎನ್ನುವಂತ ಪ್ರಾಜೆಕ್ಟ್ ಅನ್ನ ನೇತ್ರಾವತಿ ಮತ್ತು ಅದರ ಉಪನದಿಯಾದಂತ ಎತ್ತಿನ ಹೊಳೆ ನದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನೇರವಾಗಿ ಬಯಲು ಸೀಮೆ ಜಿಲ್ಲೆಗಳಾದಂತ ಚಿಕ್ಕಬಳ್ಳಾಪುರ, ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಗಳ ಪ್ರಯೋಜನಕ್ಕೋಸ್ಕರ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ನೇತ್ರಾವತಿ ನದಿಗೆ ಈ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಯಾರ ವರದಿ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ? ಡಾಕ್ಟರ್ ಪರಮಶಿವಯ್ಯ ವರದಿ ಎನ್ವಯ. ಡಾಕ್ಟರ್ ಪರಮಶಿವಯ್ಯ ವರದಿ ಎನ್ವಯ, ಪರಮಶಿವಯ್ಯ ವರದಿ ಎನ್ವಯ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೆಲ್ಲ ನದಿ ವ್ಯವಸ್ಥೆನಲ್ಲಿ, ನೇತ್ರಾವತಿ ನದಿ ವ್ಯವಸ್ಥೆನೆಲ್ಲ ಮಾತಾಡ್ತಾ ಹೋಗ್ತೀವಿ. ಇದು ಸಹ ಧಾರ್ಮಿಕ ಪುಣ್ಯಕ್ಷೇತ್ರವಾದಂತ ಧರ್ಮಸ್ಥಳದ ಮೂಲಕ ಕರ್ಕೊಂಡ್ ಬರುತ್ತಿದೆ. ಹಾಗಾದ್ರೆ ಇಲ್ಲಿ ನಮಗ್ ಬೇಕಾಗಿರೋದು ನೇತ್ರಾವತಿ ನದಿಯ ಸುಂದರವಾದಂತ ಜಲಪಾತ ಯಾವುದು, ನೇತ್ರಾವತಿ ನದಿಯ ಸುಂದರವಾದಂತ ಫಾಲ್ಸ್ ಯಾವುದು, ಜಲಪಾತ ಯಾವ್ದಪ್ಪ ಅಂದ್ರೆ ಮರಿಬಾರದು, ನೆನ್ಪಿಟ್ಕೊಳ್ಳಿ. ಇದು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ, ಎಲ್ಲಿ? ಸೌತ್ ಕೆನರಾ, ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಇದು ಸುಂದರವಾದಂತ ಬಂಡಾಜೆ ಜಲಪಾತವನ್ನ ನಿರ್ಮಾಣ ಮಾಡುತ್ತೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಬಂಗಾಡಿ ಎನ್ನುವಂತ ಕಣಿವೆ ಬರುತ್ತೆ. ಬಂಗಾಡಿ ಎನ್ನುವಂತ ಕಣಿವೆಯಲ್ಲಿ ಹರಿಬೇಕಾದ್ರೆ ಸುಂದರವಾದಂತ ಬಂಡಾಜೆ ಎನ್ನುವಂತ ಜಲಪಾತವನ್ನ ನಿರ್ಮಾಣ ಮಾಡುತ್ತೆ ನೇತ್ರಾವತಿ. ಯಾಕಂದ್ರೆ ನೇತ್ರಾವತಿ ನದಿ ಬಗ್ಗೆ ನಾವು ಬಹಳ ಚರ್ಚೆ ಮಾಡೋದಿದೆ. ನೇತ್ರಾವತಿ ಎಲ್ಲಿ ಹುಟ್ಟುತ್ತೆ? ಬಲ್ಲಾಳ ರಾಯನದುರ್ಗದಲ್ಲಿ ಹುಟ್ಟುತ್ತೆ. ಯಾವ ಜಿಲ್ಲೆಗಳೆಲ್ಲ ಹರಿಯುತ್ತೆ? ಅದರ ಉಪನದಿ ಯಾವುದು? ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋದಾಗ ಬಹಳ ಟೈಮ್ ಹಿಡಿಯುತ್ತೆ. ಬಟ್ ನಾನು ಜಲಪಾತಗಳನ್ನ ಹೇಗೆ ಓದ್ಬೇಕು? ನೇತ್ರಾವತಿಯ ಪ್ರಮುಖ ಜಲಪಾತ ಬಂಡಾಜೆ, ಬಂಗಾಡಿ ಕಣಿವೆಯಲ್ಲಿ. ಹಾಗಾದ್ರೆ ನೇತ್ರಾವತಿ ನದಿಗೆ ಒಂದು ಉಪನದಿ ಇದೆ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ಕಟ್ಟಿದ್ದಾರೆ. ಅದರ ಮತ್ತೊಂದು ಉಪನದಿ ಗುರುಪುರ ಎನ್ನುವಂತ ಉಪನದಿ ಬರುತ್ತೆ ನೇತ್ರಾವತಿಗೆ. ಆ ಗುರುಪುರ ಎನ್ನುವಂತ ಉಪನದಿಯ ವಿಶೇಷತೆ ಏನಪ್ಪಾ ಅಂದ್ರೆ ನೇತ್ರಾವತಿಯ ಉಪನದಿಯಾದಂತ ಗುರುಪುರ, ಈ ಗುರುಪುರ ಎನ್ನುವಂತ ನದಿಯ ದಡದ ಮೇಲೆ ಏನಿದೆಯಪ್ಪ ಅಂದ್ರೆ ನವಮಂಗಳೂರು ಬಂದರಿದೆ. ನವಮಂಗಳೂರು, ಗುರುಪುರ, ನೇತ್ರಾವತಿ ನದಿಯ ಉಪನದಿಯಾದಂತ ಗುರುಪುರ ನದಿಯ ದಡದ ಮೇಲೆ ನವಮಂಗಳೂರು ಬಂದರಿದೆ. 1974ರಲ್ಲಿ ಇಂದಿರಾ ಗಾಂಧಿ ಅವರು ಈ ಒಂದು ಬಂದರನ್ನ ಉದ್ಘಾಟನೆ ಮಾಡ್ತಾರೆ.